3 ತಿಂಗಳ ಹಿಂದೆ ನಾನು ಸ್ವಲ್ಪ ಡಿಪ್ರೆಸ್ ಆಗಿದ್ದೆ, ಬಹಳಷ್ಟು ಡೈವರ್ಟ್ ಕೂಡ ಆಗಿದ್ದೆ ಮತ್ತು ಕಂಪ್ಲೀಟ್ಲಿ ಹೋಪ್ಲೆಸ್ ಆಗಿದ್ದೆ. ಲೈಫಲ್ಲಿ ಮುಂದೇನು ಮಾಡಬೇಕು ಅನ್ನೋದು ಕೂಡ ತಿಳಿತಾ ಇರಲಿಲ್ಲ. ಜೀವನ ಮುಗೀತು, ದ ಎಂಡ್ ಅನ್ನೋ ಫೀಲಿಂಗ್ ಬರೋಕ್ಕೆ ಶುರುವಾಗಿತ್ತು. ಈ ರೀತಿಯಾದ ಕೆಟ್ಟ ಸಿಚುವೇಶನ್ಸ್ಗಳು ನಿಮ್ಮ ಲೈಫಲ್ಲೂ ಕೂಡ ಎನಿ ಟೈಮ್ ಬರ್ಬೋದು. ನನಗೇನು ಇದು ಹೊಸ ಸಿಚುವೇಶನ್ ಅಲ್ಲ, ಇಂತಹ ಕೆಟ್ಟ ಸಿಚುವೇಶನ್ಗಳು ನನ್ನ ಲೈಫಲ್ಲಿ ಬಹಳಷ್ಟು ಬಂದಿವೆ. ನಾನು ಸಾವಿನ ದವಡೆ ಒಳಗೂ ಕೂಡ ಹೋಗಿ ಬಹಳಷ್ಟು ಸಲ ಸಕ್ಸಸ್ಫುಲ್ಲಾಗಿ ಹೊರಗೆ ಬಂದಿರುವೆ. ಇದೇ ನನಗೆ ಹೊಸದಲ್ಲ. ಯಾವಾಗ ನನ್ನೊಂದಿಗೆ ಈ ರೀತಿಯಾದ ಕೆಟ್ಟ ಸಿಚುವೇಶನ್ಗಳು ಅರೈಸ್ ಆಗ್ತಾವಲ್ಲ, ಆವಾಗ ನಾನು ಸ್ವಲ್ಪ ಬ್ರೇಕನ್ನು ತೆಗೆದುಕೊಳ್ಳುವೆ. ಇವತ್ತು ನಾನು ಅಂದುಕೊಂಡಂಗೆ ಯಾವುದೇ ಕೆಲಸ ಆಗ್ತಾ ಇಲ್ಲಪ್ಪ ಅಂತಂದರೆ ನಾನು ಜಾಸ್ತಿ ಟೆನ್ಷನ್ ಮಾಡಿಕೊಳ್ಳೋಕ್ಕೆ ಹೋಗಲ್ಲ. ನಾನು ಇವತ್ತಿನ ಕೆಲಸವನ್ನು ಪೋಸ್ಟ್ಪೋನ್ ಮಾಡುವೆ, ಅಂದರೆ ಇವತ್ತೊಂದು ದಿನ ರೆಸ್ಟ್ ಮಾಡುವೆ, ಅಂದರೆ ಬ್ರೇಕನ್ನು ತೆಗೆದುಕೊಳ್ಳುವೆ. ಏನೂ ಮಾಡಲ್ಲ, ಸುಮ್ಮನೆ ಆರಾಮಾಗಿ ತಿನ್ನೋದು, ಆರಾಮಾಗಿ ಮಲ್ಕೊಂಡ್ಬಿಡೋದು ಅಷ್ಟೇ. ಸೊ ಯಾವಾಗ ನನ್ನೊಂದಿಗೆ ಇಂತಹ ಸೀರಿಯಸ್ ಆಗಿರುವ ದೊಡ್ಡ ದೊಡ್ಡ ಕೆಟ್ಟ ಸಿಚುವೇಶನ್ಸ್ಗಳು ಅರೈಸ್ ಆಗ್ತಾವಲ್ಲ, ಆವಾಗ ನಾನೇನು ಮಾಡುವೆ, 3 ದಿನನೂ ಅಥವಾ ಮ್ಯಾಕ್ಸಿಮಮ್ 1 ವಾರನೂ ಬ್ರೇಕನ್ನು ತೆಗೆದುಕೊಳ್ಳುವೆ. ಮತ್ತು ಈ ರೀತಿ ಬ್ರೇಕನ್ನು ತೆಗೆದುಕೊಂಡ್ಬಿಟ್ಟು ನಾನು ನನ್ನ ಮೇಲೆ ಸ್ವಲ್ಪ ಕೆಲಸ ಮಾಡುವೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ರೆ ನಾವು ಬರ್ನೌಟ್ ಆಗಿಬಿಡ್ತೀವಿ. ಸೊ ಅದಕ್ಕಾಗಿ ಸ್ವಲ್ಪ ನಾನು ಪ್ರಿಪೇರ್ ಮಾಡಿಕೊಳ್ಳುವೆ, ನನ್ನ ಹ್ಯಾಬಿಟ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳುವೆ. ಸೊ ಯಾವಾಗ ನಿಮಗೆ ಕೆಟ್ಟ ಪರಿಸ್ಥಿತಿಗಳು ಬರ್ತಾವಲ್ಲ, ಆವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹ್ಯಾಬಿಟ್ಸ್ಗಳ ಮೇಲೆ ಕೆಲಸ ಮಾಡಬೇಕು. ನಿಮ್ಮ ಹ್ಯಾಬಿಟ್ಸ್ಗಳಿರ್ತಾವಲ್ಲ, ಇವು ನಿಮ್ಮ ಆ್ಯಕ್ಷನನ್ನು ಡಿಸೈಡ್ ಮಾಡ್ತವೆ, ಮತ್ತು ನಿಮ್ಮ ಆ್ಯಕ್ಷನ್ಗಳಿರ್ತಾವಲ್ಲ, ಇವು ನಿಮ್ಮ ರಿಸಲ್ಟ್ಗಳನ್ನು ಡಿಸೈಡ್ ಮಾಡ್ತವೆ. ಅದಕ್ಕಾಗಿ ನಿಮ್ಮೊಂದಿಗೆ ಎಷ್ಟೇ ಕೆಟ್ಟ ಘಟನೆ ಆಗಲಿ, ಏನೇ ಆಗಲಿ ಅದು, ಆವಾಗ ನೀವು ನಿಮ್ಮ ಹ್ಯಾಬಿಟ್ಸ್ಗಳನ್ನು ಸರಿ ಮಾಡ್ಕೋಬೇಕು. ನಾನು ಕೂಡ ಏನು ಮಾಡುವಪ್ಪ ಅಂತಂದರೆ ಬ್ರೇಕನ್ನು ತೆಗೆದುಕೊಂಡ ನಂತರ 1 ವಾರ ನಂತರ ಮತ್ತೆ ನನ್ನ ಲೈಫನ್ನು ನಾನು ರಿಸ್ಟಾರ್ಟ್ ಮಾಡ್ತೀನಲ್ಲ, ಆವಾಗ ಈ 5 ಹ್ಯಾಬಿಟ್ಸ್ಗಳನ್ನು ಕಂಪಲ್ಸರಿಯಾಗಿ ನನ್ನ ಲೈಫಲ್ಲಿ ಅಳವಡಿಕೆ ಮಾಡಿಕೊಳ್ತೀನಿ. ಅದಕ್ಕಾಗಿಯೇ ನಾನು ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ಬೇಗನೆ ಬೌನ್ಸ್ ಬ್ಯಾಕ್ ಮಾಡ್ತೀನಿ. ನೀವು ಈ 5 ಹ್ಯಾಬಿಟ್ಸ್ಗಳನ್ನು ಫಾಲೋ ಮಾಡಿದ್ರಪ್ಪ ಅಂತಂದರೆ ಒಂದೇ 1 ವಾರದಲ್ಲಿ ನೀವು ನಿಮ್ಮ ಲೈಫನ್ನು ಸರಿ ಮಾಡ್ಕೋಬೋದು ಮತ್ತು ಬೌನ್ಸ್ ಬ್ಯಾಕ್ ಮಾಡಬಹುದು. ಆ ಗೋಲ್ಡನ್ ಹ್ಯಾಬಿಟ್ಸ್ಗಳು ಇಂತಿವೆ. ಹ್ಯಾಬಿಟ್ ನಂಬರ್ 1, ವೇಕಿಂಗ್ ಅಪ್ ಅರ್ಲಿ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ, ರಾತ್ರಿ ಮಲಗೋಕ್ಕೆ ಎಷ್ಟೇ ಲೇಟ್ ಆಗಲಿ, ನೀವು ಬೆಳಿಗ್ಗೆ ಎದ್ದೇಳೋಕ್ಕೆ ಒಂದು ಫಿಕ್ಸ್ ಟೈಮಿಂಗನ್ನು ಸೆಟ್ ಮಾಡಬೇಕು. ಉದಾಹರಣೆಗಾಗಿ ನಾನು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುವೆ. ನಾನು ರಾತ್ರಿ ಎಲ್ಲೇ ಟ್ರಾವೆಲ್ ಮಾಡೋಕ್ಕೆ ಹೋಗಲಿ, ಎಷ್ಟೇ ಕೆಲಸ ಇರಲಿ, ಏನೇ ಆಗಲಿ ಅದು, ನಾನು ಪ್ರತಿದಿನ ತಪ್ಪದೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುವೆ. ಬೆಳಿಗ್ಗೆ ನೀವು ಎದ್ದೇಳಲೇಬೇಕು. ಇದರಲ್ಲಿ ನೀವು ಎಕ್ಸ್ಕ್ಯೂಸನ್ನು ಹುಡುಕಬಾರ್ದು. ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ನಿಮ್ಮ ಹೊಟ್ಟೆ ಸರಿಯಾಗಿ ಕ್ಲಿಯರ್ ಆಗುತ್ತೆ ಮತ್ತು ನಿಮಗೆ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ. ಇದರಿಂದ ನಿಮ್ಮ ಮೈಂಡು ಫುಲ್ ಡೇ ಶಾಂತವಾಗಿರುತ್ತೆ. ಮತ್ತು ನೀವು ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಟೈಮ್ ಸಿಗುತ್ತೆ. ಅಂದರೆ ನಿಮಗೆ ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ, ಯೋಗ ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಇದರಿಂದ ನಿಮ್ಮ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ. ನಿಮ್ಮ ಫಿಸಿಕಲ್ ಹೆಲ್ತ್ ಚೆನ್ನಾಗಿತ್ತಪ್ಪ ಅಂತಂದರೆ ಮೆಂಟಲ್ ಹೆಲ್ತ್ ಕೂಡ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಪೂರ್ತಿ ದಿನ ಏನು ಮಾಡಬೇಕು ಅನ್ನೋದನ್ನು ಡೇ ಪ್ಲ್ಯಾನಿಂಗ್ ಮಾಡೋಕ್ಕೂ ಕೂಡ ನಿಮಗೆ ಟೈಮ್ ಸಿಗುತ್ತೆ. ಸರಿ ತಾನೇ? ಈ ರೀತಿ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ನೀವು ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿಬಿಟ್ಟು ನಿಮ್ಮ ಡೇಯನ್ನು ಪ್ಲ್ಯಾನಿಂಗ್ ಮಾಡ್ಕೊಂಡ್ಬಿಟ್ಟು ಬೇಗನೆ ನಿಮ್ಮ ಕೆಲಸವನ್ನು ಶುರು ಮಾಡಿದ್ರಪ್ಪ ಅಂತಂದರೆ ಈ ಜಗತ್ತು ಎದ್ದೇಳುವಷ್ಟರಲ್ಲಿ ನಿಮ್ಮ ಅರ್ಧ ಕೆಲಸ ಆಗಿರುತ್ತೆ. ನೀವು ಇಡೀ ಜಗತ್ತಿಗಿಂತ ಸ್ವಲ್ಪ ಮುಂದೆ ಇರ್ತೀರ. ಬೆಳಗ್ಗೆ ಬೇಗನೆ ಎದ್ದೇಳೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ ಕೂಡ ಹೆಚ್ಚಾಗತ್ತೆ. ಪ್ರೊಡಕ್ಟಿವಿಟಿ ಹೆಚ್ಚಾಯ್ತಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಪ್ರಾಫಿಟೆಬಿಲಿಟಿ ಹೆಚ್ಚಾಗತ್ತೆ. ಅದಕ್ಕಾಗಿ ನೀವು ಪ್ರತಿದಿನ ಬೆಳಿಗ್ಗೆ ಬೇಗನೆ ಏಳುವ ಒಂದು ಹ್ಯಾಬಿಟನ್ನು ಕಲ್ಟಿವೇಟ್ ಮಾಡಲೇಬೇಕು. ಹ್ಯಾಬಿಟ್ ನಂಬರ್ 2, ಡೈಲಿ ಎಕ್ಸರ್ಸೈಸ್. ಬೆಳಿಗ್ಗೆ ಅಂತೂ ನೀವು ಬೇಗನೆ ಎದ್ದೇಳ್ತೀರ, ಇದರಲ್ಲಿ ನೋ ಡೌಟ್. ಆದರೆ ನೀವು ನಿಮ್ಮ ಎಕ್ಸರ್ಸೈಸ್ಗೂ ಕೂಡ ಸ್ವಲ್ಪ ಸಮಯವನ್ನು ಮೀಸಲಾಗಿಡಬೇಕು. ಕೆಲವೊಂದಿಷ್ಟು ಜನ ಜಾಬ್ ಮಾಡೋಕ್ಕೆ ಹೋಗೋರು ಇರ್ತಾರೆ, ಮತ್ತು ಇನ್ನು ಕೆಲವೊಂದಿಷ್ಟು ಜನ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರೆಡಿಯಾಗಿ 6 ಗಂಟೆ ಬಸ್ ಹಿಡಿದ್ಬಿಟ್ಟು 8 ಗಂಟೆ ಕಾಲೇಜಿಗೆ ಹೋಗೋರು ಇರ್ತಾರೆ. ಇವರಿಗೆ ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ನಿಮಗೆ ಪ್ರತಿದಿನ ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮ್ ಸಿಗದಿದ್ದರೂ ಕೂಡ ಅಟ್ಲೀಸ್ಟ್ ನೀವು ವಾರಕ್ಕೆ 2 ಗಂಟೆನಾದರೂ ಎಕ್ಸರ್ಸೈಸ್ಗೆ ಕೊಡಲೇಬೇಕು ಟೈಮ್ ಸಿಕ್ಕಾಗ. ಎಕ್ಸರ್ಸೈಸ್ ಮಾಡಿದ್ರೇ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಎಕ್ಸರ್ಸೈಸ್ ಮಾಡಲಿಲ್ಲಪ್ಪ ಅಂತಂದರೆ ನೀವು ನಿಮ್ಮ ಹೆಲ್ತನ್ನು ಕಳ್ಕೊಳ್ತಾ ಹೋಗ್ತೀರಾ. ಹೆಲ್ತೇ ಇಲ್ಲಪ್ಪ ಅಂತಂದರೆ ಎಷ್ಟೇ ಮಾರ್ಕ್ಸ್ ಗಳಿಸಿದ್ರೆ ಏನು, ಎಷ್ಟೇ ದುಡ್ಡು ಗಳಿಸಿದರೆ ಏನು, ಯಾವುದೇ ಜಾಬ್ ಸಿಕ್ಕರೆ ಏನು, ಬಿಸ್ನೆಸ್ಸಲ್ಲಿ ಏನೇ ಸಕ್ಸಸ್ ಸಿಕ್ಕರೆ ಏನು, ನಿಮ್ಮ ಹತ್ರ ಅದನ್ನು ಎಂಜಾಯ್ ಮಾಡೋಕ್ಕೆ ಹೆಲ್ತೇ ಇಲ್ಲಪ್ಪ ಅಂತಂದರೆ ತಗೊಂಡು ಏನು ಮಾಡ್ತೀರಾ? ನಮ್ಮ ದೇಶದಲ್ಲಿ ಆಲ್ರೆಡಿ ಬಹಳಷ್ಟು ರೋಗಿಷ್ಠ ಜನ ಇದ್ದಾರೆ.
ನಮ್ಮ ಭಾರತ ದೇಶ ಇದೆಯಲ್ಲ, ಮೆಜಾರಿಟಿ ಆಫ್ ಯುವಕರಿರುವ ದೇಶ ಆಗಿದೆ. ಆದರೆ ಯುವಕರೇ ಜಾಸ್ತಿ ಏನಾಗಿದ್ದಾರೆ, ರೋಗಿಷ್ಠರಾಗಿದ್ದಾರೆ. ನಮಗೆ ರೋಗಿಷ್ಠರು ಬೇಕಾಗಿಲ್ಲ, ನಿಮಗೂ ಕೂಡ ರೋಗಿಷ್ಠರಾಗಿ ಸಾಧಿಸುವಂಥದ್ದೇನಿಲ್ಲ. ಅದಕ್ಕಾಗಿ ನಿಮ್ಮ ಹೆಲ್ತ್ಗಾಗಿ ತಪ್ಪದೇ ಎಕ್ಸರ್ಸೈಸ್ ಮಾಡಿ. ಪ್ರತಿದಿನ ಎಕ್ಸರ್ಸೈಸ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಕಾರಣಾಂತರಗಳಿಂದ ಅಟ್ಲೀಸ್ಟ್ ವಾರಕ್ಕೆ 2 ಗಂಟೆನಾದರೂ ನೀವು ಎಕ್ಸರ್ಸೈಸ್ ಮಾಡಲೇಬೇಕು. ನಿಮ್ಮ ಬಾಡಿಗೆ ಸ್ವಲ್ಪನಾದರೂ ನೀವು ಎಫರ್ಟ್ ಕೊಡಲೇಬೇಕು. ಹ್ಯಾಬಿಟ್ ನಂಬರ್ 3, ಜರ್ನಲಿಂಗ್. ನೀವು ಒಂದು ಫ್ರೆಂಡ್ಶಿಪ್ಪನ್ನು ಶುರು ಮಾಡಬೇಕು. ಯಾರ ಜೊತೆಗಪ್ಪ ಅಂತಂದರೆ ನಿಮ್ಮ ಪರ್ಸ್ನಲ್ ಡೈರಿಯ ಜೊತೆಗೆ. ಪ್ರತಿ ವರ್ಷ ನೀವು ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ತಿರಲ್ಲ, ಅವತ್ತೇನು ಮಾಡಬೇಕಪ್ಪ ಅಂತಂದರೆ ನೀವು ಒಂದು ಹೊಸ ಇಯರ್ ಡೈರಿಯನ್ನು ತೆಗೆದುಕೊಳ್ಬೇಕು, ಇಯರ್ ಬುಕ್ಕನ್ನು ತೆಗೆದುಕೊಳ್ಬೇಕು. ಮತ್ತು ಇದರಲ್ಲಿ ನಿಮ್ಮ ಡೈಲಿ ಲೈಫನ್ನು ಜರ್ನಲಿಂಗ್ ಮಾಡ್ತಾ ಹೋಗಬೇಕು. ಪರ್ಸ್ನಲ್ ಡೈರಿ ಬರೆಯೋದು ಒಂದು ಬೆಸ್ಟ್ ಹ್ಯಾಬಿಟ್ ಆಗಿದೆ. ನೀವು ಪ್ಲ್ಯಾನಿಂಗ್ನೊಂದಿಗೆ ನಿಮ್ಮ ಲೈಫನ್ನು ಲೀಡ್ ಮಾಡಬೇಕು. ನಿಮ್ಮ ಹತ್ರ ಪ್ಲ್ಯಾನಿಂಗೇ ಇಲ್ಲಪ್ಪ ಅಂತಂದರೆ ನೀವು ನಿಮ್ಮ ಜೀವನವನ್ನು ವೇಸ್ಟ್ ಮಾಡ್ಕೊಂಡ್ಬಿಡ್ತೀರ. ಪ್ಲ್ಯಾನಿಂಗ್ ಇರಬೇಕು ನಿಮಗೆ. ಈ ವರ್ಷ ಏನೇನೆಲ್ಲ ಅಚೀವ್ ಮಾಡೋದಿದೆ, ಎಷ್ಟು ದುಡ್ಡು ಸಂಪಾದನೆ ಮಾಡೋದಿದೆ, ಏನೇನೆಲ್ಲ ಅಸೆಟನ್ನು ಬಿಲ್ಡ್ ಮಾಡೋದಿದೆ, ಎಲ್ಲಿ ಟ್ರಾವೆಲ್ ಮಾಡೋದಿದೆ ಅಂಥೇಳಿ ನೀವು ಇಯರ್ ಗೋಲ್ಗಳನ್ನು ಕೂಡ ಸೆಟ್ ಮಾಡಬೇಕು. ಅದಾದ ನಂತರ ಹಾಫ್ ಇಯರ್ ಗೋಲ್ಗಳನ್ನು, 3 ಮಂತ್ಸ್ ಗೋಲ್ಗಳನ್ನು, 1 ಮಂತ್ ಗೋಲನ್ನು, 15 ಡೇಸ್ ಗೋಲನ್ನು, 7 ಡೇಸ್ ಗೋಲನ್ನು ಮತ್ತು 1 ಡೇ ಗೋಲನ್ನು ಸೆಟ್ ಮಾಡಬೇಕಲ್ಲ. ಅಂದರೆ ಈ ರೀತಿ ನೀವು ಸರಿಯಾಗಿ ಗೋಲ್ಗಳನ್ನು ಸೆಟ್ ಮಾಡಬೇಕು. ಬರೀ ರಿಸಲ್ಟ್ ಓರಿಯೆಂಟೆಡ್ ಗೋಲ್ಗಳನ್ನು ಸೆಟ್ ಮಾಡೋದಲ್ಲ, ಆ್ಯಕ್ಷನ್ ಓರಿಯೆಂಟೆಡ್ ಆಗಿರುವ ಗೋಲ್ಗಳನ್ನು ಸೆಟ್ ಮಾಡಬೇಕು. ಈ ವರ್ಷ 1 ಕೋಟಿ ಗಳಿಸ್ತೀನಿ ಅಂತೇಳಿ ನಿಮ್ಮ ಗೋಲ್ ಇತ್ತಪ್ಪ ಅಂತಂದರೆ ಅದಕ್ಕೆ ಆ್ಯಕ್ಷನ್ ಓರಿಯೆಂಟೆಡ್ ಆಗಿರುವ ಗೋಲ್ಗಳು ಕೂಡ ಇರಬೇಕು. ಈ ವರ್ಷ 1 ಕೋಟಿ ಗಳಿಸೋದಿದೆ ಅಂತಂದರೆ ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಪ್ರಾಡಕ್ಟ್ ರೆಡಿ ಮಾಡಬೇಕು, ಮತ್ತು ಅದನ್ನು ಎಷ್ಟು ಜನರಿಗೆ ಎಷ್ಟು ರೂಪಾಯಿಗೆ ಸೇಲ್ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಆಗಿರುವ ಗೋಲ್ಸ್ನಲ್ಲಿ ಮೆನ್ಷನ್ ಮಾಡಬೇಕು. ಅದಕ್ಕಾಗಿ ಕೆಲಸ ಮಾಡಬೇಕು. ಅದೆಲ್ಲವೂ ಕೂಡ ನಿಮ್ಮ ಜರ್ನಲ್ನಲ್ಲಿರಬೇಕು, ಅಂದರೆ ಪರ್ಸ್ನಲ್ ಡೈರಿಯಲ್ಲಿರಬೇಕು. ಮತ್ತು ನೀವು ಪ್ರತಿದಿನ ಏನೇನೆಲ್ಲ ಮಾಡಿದ್ರಿ ಅನ್ನೋದನ್ನು ಕೂಡ ಈ ಪರ್ಸ್ನಲ್ ಡೈರಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಮತ್ತು ಈ ಪರ್ಸ್ನಲ್ ಡೈರಿ ಬರೆಯೋದ್ರಿಂದ ಮತ್ತೊಂದು ದೊಡ್ಡ ಬೆನಿಫಿಟ್ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಮೆಂಟಲ್ ಡಿಸೀಸಸ್ಗಳು ಬರಲ್ಲ. ನೀವು ಪರ್ಸ್ನಲ್ ಡೈರಿ ಬರಿತಾ ಇರ್ತೀರಲ್ಲ, ಪ್ಲ್ಯಾನಿಂಗ್ ಅಂತೂ ಆಗೇ ಆಗುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೆ, ಎಷ್ಟು ಗಂಟೆಗೆ ಆಫೀಸಿಗೆ ಹೋದೆ, ಆಫೀಸಲ್ಲಿ ಈ ಕೆಲಸ ಮಾಡಿದೆ, ಮತ್ತು ಮನೆಗೆ ಎಷ್ಟು ಗಂಟೆಗೆ ಬಂದೆ, ಇವರನ್ನು ಮೀಟ್ ಆದೆ, ಇವರಿಗೆ ಈ ಕೆಲಸವನ್ನು ಮಾಡಿಕೊಟ್ಟೆ, ಇವರಿಗೆ ಪೇಮೆಂಟ್ ಮಾಡಿದೆ ಅಂಥೇಳಿ ಎಲ್ಲವನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ತಾ ಇರ್ತೀರ. ಸೊ ಟ್ರ್ಯಾಕ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲೂ ಕೂಡ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ, ದುಡ್ಡು ವೇಸ್ಟ್ ಆಗಲ್ಲ, ಎನರ್ಜಿ ವೇಸ್ಟ್ ಆಗಲ್ಲ, ಎಮೋಷನ್ಗಳು ಕೂಡ ವೇಸ್ಟ್ ಆಗಲ್ಲ. ಮತ್ತು ನೀವು ನಿಮ್ಮ ಎಲ್ಲ ಎಮೋಷನ್ಸ್ಗಳನ್ನು ನಿಮ್ಮ ಡೈರಿಯೊಂದಿಗೆ ಶೇರ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಮೆಂಟಲ್ ಡಿಸೀಸಸ್ಗಳು ಬರೋದೇ ಇಲ್ಲ. ಡಿಪ್ರೆಷನ್ ಬರಲ್ಲ, ಎಂಜೈಟಿ ಬರಲ್ಲ, ಫಿಯರ್ ಕೂಡ ಬರಲ್ಲ. ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಫೀಲಿಂಗ್ಸ್ಗಳನ್ನು ಬಚ್ಚಿಟ್ಕೊಂಡು ಬಿಡ್ತಾರೆ. ಒಳ್ಳೆ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಮುಂದಾಗ್ತಾರೆ. ಆದರೆ ಯಾವಾಗ ನೀವು ಕೆಟ್ಟ ಒಂದು ಪರಿಸ್ಥಿತಿಗಳಿಗೆ ಹೋಗ್ತಿರಲ್ಲ, ಆವಾಗ ನಿಮಗೆ ಕೆಟ್ಟ ಫೀಲಿಂಗ್ಸ್ಗಳನ್ನ ಶೇರ್ ಮಾಡೋಕ್ಕೆ ಒಳ್ಳೆ ವ್ಯಕ್ತಿ ಸಿಗಲ್ಲ. ಮತ್ತು ನೀವು ಇಂಥ ಸಿಚುವೇಷನ್ಗಳಲ್ಲಿ ನಿಮ್ಮ ಪೇನ್ಸ್ಗಳನ್ನು, ಪ್ರಾಬ್ಲಮ್ಸ್ಗಳನ್ನು ಬೇರೆಯವರೊಂದಿಗೆ ಶೇರ್ ಮಾಡೋದು ಅಷ್ಟೇನು ಸೇಫ್ ಅಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಏನು ನೆಗೆಟಿವ್ ಎಮೋಷನ್ಸ್ಗಳು ಬಂದಿರ್ತವೆ, ನೆಗೆಟಿವ್ ಫೀಲಿಂಗ್ಸ್ಗಳಿರ್ತವೆ, ಪೇನ್ಸ್ಗಳಿರ್ತವೆ, ಪ್ರಾಬ್ಲಮ್ಸ್ಗಳಿರ್ತಾವಲ್ಲ, ಅವುಗಳನ್ನೆಲ್ಲವನ್ನು ನಿಮ್ಮ ಪರ್ಸ್ನಲ್ ಡೈರಿಯಲ್ಲಿ ಬರೀಬೇಕು, ಮೆನ್ಷನ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಮನಸ್ಸಾಗರ ಆಗುತ್ತೆ, ನಿಮ್ಮ ಮೈಂಡು ಶಾಂತವಾಗುತ್ತೆ, ಮತ್ತು ನಿಮಗೆ ನಿಮ್ಮ ಲೈಫಿನ ಮೇಲೆ ಒಂದು ಹಿಡಿತ ಸಿಗುತ್ತೆ. ಸೊ ಜರ್ನಲಿಂಗ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಈ ಹ್ಯಾಬಿಟನ್ನು ಕೂಡ ಬೆಳೆಸ್ಕೊಳ್ಳಿ. ಹ್ಯಾಬಿಟ್ ನಂಬರ್ 4, ಮೈಂಡ್ಫುಲ್ ಈಟಿಂಗ್. ನಾವು ಊಟ ಮಾಡುವಾಗ ಗಡಿಬಿಡಿ ಮಾಡಬಾರ್ದು. ನಾವು ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡಬೇಕು. ನ್ಯೂಟ್ರಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾವು ಹೆಲ್ದಿಯಾಗಿರಬೇಕಪ್ಪ ಅಂತಂದರೆ ಎನಿ ಟೈಮ್ ಪ್ಯೂರ್ ವೆಜಿಟೇರಿಯನ್ ಫುಡ್ಡನ್ನೇ ಸೇವಿಸಬೇಕು. ಯಾಕಪ್ಪ ಅಂತಂದರೆ ನೇಚರು ನಮ್ಮ ಬಾಡಿಯನ್ನು ವೆಜಿಟೇರಿಯನ್ ಫುಡ್ಡನ್ನೇ ಡೈಜೆಸ್ಟ್ ಮಾಡೋ ಥರ ಡಿಸೈನ್ ಮಾಡಿದೆ. ಹೀಗಾಗಿ ನಾವು ಪ್ಯೂರ್ ವೆಜಿಟೇರಿಯನ್ ಫುಡ್ಡನ್ನೇ ಸೇವಿಸಬೇಕು. ಮತ್ತು ಬ್ಯಾಲೆನ್ಸ್ಡ್ ಆಗಿರುವ ಡಯಟನ್ನು ಸೇವಿಸಬೇಕು, ಅಂದರೆ ಸಮತೋಲನ ಆಹಾರವನ್ನು ಸೇವಿಸಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಡಿನ್ನರ್ ಮಾಡಬೇಕು. ಇದರಲ್ಲಿ ಮಧ್ಯೆ 3-4 ಗಂಟೆ ಟೈಮ್ ಇರಬೇಕು, ಅಂದರೆ ಡಿಫ್ರೆನ್ಸ್ ಇರಬೇಕು. ತಿನ್ನೋದಿದೆ ಅಂತೇಳಿ ಕಂಟಿನ್ಯೂ 24/7 ತಿಂತಾನೆ ಇರೋದಲ್ಲ. ನೀವೇನು ತಿಂದಿರ್ತೀರಲ್ಲ ಅದನ್ನು ಡೈಜೆಸ್ಟ್ ಆಗೋಕ್ಕೂ ಕೂಡ ನಿಮ್ಮ ಬಾಡಿಗೆ ಟೈಮ್ ಕೊಡಬೇಕು ನೀವು. ಮತ್ತು ಇಲ್ಲಿ ಫ್ರೂಟ್ಸ್ಗಳನ್ನು ಕೂಡ ಸೇವಿಸಬೇಕು, ನಟ್ಸ್ಗಳನ್ನು ಕೂಡ ಸೇವಿಸಬೇಕು, ಮತ್ತು ಬೇರೆ ಬೇರೆ ಥರನಾದ ಎಲ್ಲ ವೆಜಿಟೇಬಲ್ಸ್ಗಳನ್ನು ಕೂಡ ಸೇವಿಸಬೇಕು. ನಿಮ್ಮ ಡಯಟ್ ಚೆನ್ನಾಗಿರಬೇಕು. ಮತ್ತು ತಿನ್ನೋವಾಗ ಬಹಳಷ್ಟು ಜನ ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ ಅದನ್ನು ಅಗಿಯದೇ ಹಾಗೆ ಫಟಾಫಟ್ ಅಂತೇಳಿ ತಿಂತಾರೆ. ಟಿ ವಿ ನೋಡ್ತಾ, ಮೊಬೈಲ್ ನೋಡ್ತಾ, ಯಾರ ಜೊಂದಿಗಾದರೂ ಚಾಟ್ ಮಾಡ್ತಾ, ಕಾಲಲ್ಲಿ ಮಾತಾಡ್ತಾ ಊಟ ಮಾಡ್ತಾರೆ. ಈ ರೀತಿ ಮಾಡೋದಲ್ಲ. ನೀವು ಊಟ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಆಗಿದೆ. ನೀವು ಆರಾಮಾಗಿ ನೆಲದ ಮೇಲೆ ಕೂತ್ಕೊಂಡೇ ಊಟ ಮಾಡಬೇಕು, ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋದಲ್ಲ. ಸೊ ನೆಲದ ಮೇಲೆ ಚಾಪೆಯನ್ನು ಹಾಸ್ಕೊಂಡ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟು ಊಟ ಮಾಡಬೇಕು. ಮತ್ತು ಊಟ ಮಾಡುವಾಗ ನೀವು
ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕು. ನೀವು ಫುಡ್ಡನ್ನು ಸೇವಿಸ್ತಾ ಇರ್ತೀರಲ್ಲ, ಇದರಲ್ಲಿ ನಿಮ್ಮ ಪರಿಶ್ರಮ ಏನಿಲ್ಲ, ನೀವು ಬರೀ ದುಡ್ಡು ಕೊಟ್ಟು ಇದನ್ನು ತಂದಿರ್ತೀರ. ಆದರೆ ಇದನ್ನು ಬೆಳೆದಿರುವ ರೈತ ಇರ್ತಾನೆ, ಮಳೆ ಸುರಿಸಿರುವ ನಿಸರ್ಗ ಇರುತ್ತೆ, ಅದಕ್ಕಾಗಿ ಎಷ್ಟೋ ಜನ ಕೆಲಸ ಮಾಡಿರ್ತಾರೆ. ನೀವು ಟೋಟಲ್ ಆಗಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ನೀವು ಸೇವಿಸುವ ಪ್ರತಿ ತುತ್ತಿಗೂ ಕೂಡ ನೀವು ಕೃತಜ್ಞರಾಗಿರಬೇಕು. ಅಂದರೆ ನೀವು ಊಟ ಮಾಡುವಾಗ ನಿಮ್ಮ ಊಟಕ್ಕೆ ನಮಸ್ಕಾರ ಮಾಡಿಬಿಟ್ಟು ಈ ನಿಸರ್ಗಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಿಬಿಟ್ಟು ಊಟ ಮಾಡಬೇಕು. ಅಷ್ಟಾದರೂ ಒಂದು ಕೃತಜ್ಞತೆ ನಿಮ್ಮಲ್ಲಿರಬೇಕು. ಮತ್ತು ಊಟ ಮಾಡುವಾಗ ನೀವು ಚೆನ್ನಾಗಿ ಅಗಿಬೇಕು, ಸಾವಕಾಶವಾಗಿ ಊಟ ಮಾಡಬೇಕು. ನೀವು ನೀರನ್ನು ಅಗಿಯೋ ಥರ ಸೇವಿಸಬೇಕು ಮತ್ತು ಊಟವನ್ನು ನೀರಿನ ಥರ ಲಿಕ್ವಿಡ್ ಫಾರ್ಮ್ನಲ್ಲಿ ಹೋಗೋ ಥರ ಸೇವಿಸಬೇಕು. ಅಂದರೆ ಜಾಸ್ತಿ ಅಗಿಬೇಕು, ಇದರಿಂದ ತಿಂದಿರೋದೆಲ್ಲ ಡೈಜೆಸ್ಟ್ ಆಗುತ್ತೆ. ಮತ್ತು ಊಟ ಮಾಡುವಾಗ ಯಾವುದೇ ಥರನಾದ ಡಿಸ್ಟ್ರಾಕ್ಷನ್ಸ್ಗಳಿರಬಾರ್ದು. ಯಾರೊಂದಿಗೂ ಕೂಡ ಮಾತಾಡೋಂಗಿಲ್ಲ, ಟಿ ವಿ ನೋಡೋಂಗಿಲ್ಲ, ಮೊಬೈಲ್ ನೋಡೋಂಗಿಲ್ಲ. ಊಟ ಮಾಡ್ತಾ ಇದ್ದೀರಾ ಅಂತಂದರೆ ತಪ್ಪಿಗೆ ಊಟ ಮಾತ್ರ ಮಾಡಬೇಕು. ಈ ರೀತಿ ನೀವು ಮೈಂಡ್ಫುಲ್ನೆಸ್ನೊಂದಿಗೆ ಊಟ ಮಾಡಬೇಕು. ಹ್ಯಾಬಿಟ್ ನಂಬರ್ 5 ಆ್ಯಂಡ್ ಲಾಸ್ಟ್, ಲಿಮಿಟಿಂಗ್ ಸ್ಕ್ರೀನ್ ಟೈಮ್. ನೀವು ಎನಿ ಟೈಮ್ ಈ ಇಲೆಕ್ಟ್ರಾನಿಕ್ ಡಿವೈಸ್ಗಳಿಗೆ ಅಂಟಿಕೊಂಡಿರಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಈ ಇಲೆಕ್ಟ್ರಾನಿಕ್ ಡಿವೈಸ್ಗಳಿಂದ ದೂರ ಇರಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಅದು ನಿಮ್ಮ ಸ್ಮಾರ್ಟ್ ವಾಚ್ ಆಗಿರಬಹುದು, ನಿಮ್ಮ ಮೊಬೈಲ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಕಂಪ್ಯೂಟರ್ ಆಗಿರಬಹುದು, ಟಿ ವಿ ಆಗಿರಬಹುದು, ಅದು ಏನೇ ಇರಬಹುದು. ನೀವು ಸಾಧ್ಯವಾದಷ್ಟು ಈ ಇಲೆಕ್ಟ್ರಾನಿಕ್ ಡಿವೈಸ್ಗಳಿಂದ ಅಂತರವನ್ನು ಕಾಯ್ಕೋಬೇಕು. ಮುಂಚೆ ನಾನು ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಎನಿ ಟೈಮ್ ನಾನು ಮಲ್ಗೋವಾಗಲೂ ಕೂಡ ನನ್ನ ವಾಚನ್ನು ತೆಗೆದಿಡ್ತಾ ಇರಲಿಲ್ಲ, ಅದು ಹಾಗೆ ಇರ್ತಾ ಇತ್ತು. ನಾನು ಎಷ್ಟೋ ಸರ್ತಿ ನನ್ನ ಕಾರಲ್ಲೇ ಹಾಗೆ ಮಲ್ಕೋತಾ ಇದ್ದೆ. ಕಾರಲ್ಲಿ AC ಆನ್ ಇರ್ತಾ ಇತ್ತು, ಮ್ಯೂಸಿಕ್ ಆನ್ ಇರ್ತಾ ಇತ್ತು, ಮತ್ತು ವಾಚ್ ಕೂಡ ಹಾಗೆ ಇರ್ತಾ ಇತ್ತು. ನಾನು ಹಾಗೆ ಬಿದ್ಕೋತಾ ಇದ್ದೆ, ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ನಾನು ಮುಂಚೆ ಮೊಬೈಲ್ಗೆ ಬಹಳಷ್ಟು ಅಡಿಕ್ಟ್ ಆಗಿದ್ದೆ. ಮಲಗುವಾಗಲೂ ಕೂಡ ತಲೆ ದಿಂಬಿನ ಪಕ್ಕ ಮೊಬೈಲನ್ನೇ ಇಟ್ಕೊಂಡು ಮಲಗ್ತಾ ಇದ್ದೆ. ಸೊ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಮೊಬೈಲ್ನಿಂದ ಹಾನಿಕಾರಕ ರೇಸ್ಗಳು ಬರ್ತವೆ, ಇವು ನಿಮ್ಮ ನಿದ್ದೆಯನ್ನು ಹಾಳು ಮಾಡ್ತವೆ. ಬ್ಲೂ ರೇಸ್ ಬರುತ್ತಲ್ಲ, ಇದು ನಿಮ್ಮ ನಿದ್ದೆಯನ್ನು ಹಾಳು ಮಾಡುತ್ತೆ. ಮೈಂಡಿನ ಪಕ್ಕದಲ್ಲಿದ್ದರೆ ನಿಮಗೆ ಅನಾವಶ್ಯಕವಾಗಿ ಡಿಪ್ರೆಷನ್ ಆಗಿರ್ಬೋದು, ಎಂಜೈಟಿ ಆಗಿರ್ಬೋದು, ಕೋಪ ಬರೋದಿರ್ಬೋದು, ಸಿಡಿಮಿಡಿ ಮಾಡೋದಿರ್ಬೋದು. ಈ ಥರನಾದ ಪ್ರಾಬ್ಲಮ್ಸ್ಗಳನ್ನು ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳು ನಿಮಗೆ ಗಿಫ್ಟಾಗಿ ಕೊಡ್ತವೆ. ಅದಕ್ಕಾಗಿ ನೀವು ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಬೇಕು. ಮತ್ತು ನೀವೇನು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಕುಂತ ಇರ್ತೀರಲ್ಲ, ಅದೇ ರೀತಿ ಅನ್ಲಿಮಿಟೆಡ್ ಸ್ಕ್ರೋಲಿಂಗ್ ಇರುತ್ತೆ ನಿಮ್ಮದು. ನಾನ್ ಸ್ಟಾಪ್ ಆಗಿ ರೀಲ್ಸ್ ನೋಡ್ತಾ ಇದ್ದರೆ 4-5 ಗಂಟೆ ನೋಡ್ತಾ ಇರ್ತೀರಾ, ವಿಡಿಯೋ ನೋಡ್ತಾ ಇರ್ತೀರಾ, ಟಿ ವಿ ನೋಡ್ತಾ ಇರ್ತೀರಾ. ಸೊ ಇದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ಲೈಫೇ ವೇಸ್ಟ್ ಆಗುತ್ತೆ ಒಂದಿನ. ಸೊ ನಿಮಗೆ ಲೈಫಲ್ಲಿ ತುಂಬಾ ಅಚೀವ್ ಮಾಡೋದಿದೆ, ಸ್ಟಡೀಸ್ ಇದೆ, ಜಾಬ್ ಇದೆ, ಬಿಸ್ನೆಸ್ ಇದೆ, ತುಂಬಾ ಜವಾಬ್ದಾರಿಗಳಿವೆ. ಅದಕ್ಕಾಗಿ ನೀವು ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಬೇಕು. ನಿಮ್ಮ ಮೆಂಟಲ್ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ, ಫಿಸಿಕಲ್ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ, ಮತ್ತು ನಿಮ್ಮ ಪ್ರೊಡಕ್ಟಿವಿಟಿ ಮತ್ತು ಪ್ರಾಫಿಟಬಿಲಿಟಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕಾಗಿ ಮೊಬೈಲನ್ನು ನೀವು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಬರೀ ಮೊಬೈಲ್ ಅಂತಲ್ಲ, ಎಲ್ಲ ಥರನಾದ ಇಲೆಕ್ಟ್ರಾನಿಕ್ ಡಿವೈಸ್ಗಳಿಂದ ಒಂದು ಅಂತರವನ್ನು ಕೈಕೊಂಡಿರಿ. ಒಂದು ವೇಳೆ ನಿಮಗೇನಾದರೂ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ ನೀವು ಈಗಲೇ www.roaringbusinessschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಈ ಕೋರ್ಸಲ್ಲಿ ನಾನು ಇಂತಹ ಬಹಳಷ್ಟು ಯೂಸ್ಫುಲ್ ಆಗಿರುವ ವಿಷಯಗಳನ್ನು ಶೇರ್ ಮಾಡಿರುವೆ. ಕೋರ್ಸಿಗೆ ಜಾಯ್ನ್ ಆಗಿ ಮತ್ತೆ ಕಲೀರಿ. ಈ 5 ಹ್ಯಾಬಿಟ್ಸ್ಗಳನ್ನು ನೀವು ನಿಮ್ಮ ಲೈಫಲ್ಲಿ ಕಲ್ಟಿವೇಟ್ ಮಾಡಿದ್ರಪ್ಪ ಅಂತಂದರೆ ಒಂದೇ ಒಂದು ವಾರದಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿಯನ್ನು ಕೊಡುವೆ. ಇವುಗಳನ್ನು ಟ್ರೈ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.